ನಿನ್ನೆ ಹೂರ್ಣ ಉಳಿದಿತ್ತು, ಹೋಳ್ಗೆ ಮಾಡಿದ್ದು. ಅದನ್ನು ಏನು ಮಾಡೋದಪ್ಪ ಅಂತ ಹೇಳಿ ಇವತ್ತು ಕಡುಬನ್ನ ಮಾಡಿದ್ದೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ, ಗರಿ ಗರಿ ಆಗ್ಯಾವ. ಕರ್ಚಿಕಾಯಿ ಗರಿ ಗರಿ ಆಗೋದನ್ನು ನೋಡಿರ್ಬೋದು, ಬಟ್ ಕಡುಬು ಎಲ್ಲ ಆಗ್ತಾವಪ್ಪ ಮೆತ್ತಗೆ ಆಗ್ಬಿಟ್ಟಿರ್ತಾವ ಅಂತ ಅನ್ಕೋತಿರ್ಬೋದು. ಬಟ್ ಹಿಂಗೆ ಮಾಡಿರಿ ಮಸ್ತಾಗಿ ಕ್ರಿಸ್ಪಿಯಾಗಿ ಆಗೋದಂತೂ ಗ್ಯಾರಂಟಿ. ಇದೇ ನಿನ್ನೆ ಉಳಿದಿತ್ತಲ್ಲ ಹೋಳ್ಗೆ ಮಾಡಲಿಕ್ಕೆ ಅಂತ ಹೇಳಿ ಹೂರ್ಣ ಮಾಡಿದ್ದೆ. ಬಟ್ ನಿಮ್ಗೆ ಈ ಹೂರ್ಣ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತಂದ್ರೆ ನಿನ್ನೆ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿರಿ, ಹೂರ್ಣನ ಹೇಳ್ಕೊಟ್ಟಿನಿ, ಹಂಗೆ ಮಾಡ್ಕೊರಿ. ನೋಡ್ರಿ ಮುರಿದು ಎಷ್ಟು ಚಂದ ಶಬ್ದ ಬರ್ಲಿಕ್ಕತ್ತಾವ, ಅಷ್ಟು ಗರಿ ಗರಿ ಆಗ್ಯಾವ, ಅಷ್ಟು ಕ್ರಿಸ್ಪಿ ಆಗ್ಯಾವ. ಹಾಗಿದ್ರೆ ಯಾಕೆ ತಡ ಮಾಡೋದು, ಮೊದಲು ಹೋಗಿ ವಿಡಿಯೋನ ನೋಡೋಣ ಅಂತ ಬರ್ರಿ. ಅಲ್ಲಿವರೆಗೂ ನೀವು ಮೊದಲು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬರ್ರಿ, ಲೈಕ್ ಮಾಡಿರಿ, ಶೇರ್ನ ಮಾಡಿರಿ. ಆದಷ್ಟು ನಿಮ್ಮದು ಕಮೆಂಟ್ ಬರ್ತದ ಅಂತ ತಿಳ್ಕೊತೀನಿ. ಏನಾದರೂ ಗೊತ್ತಾಗ್ತಿದ್ರೆ ಕಮೆಂಟಲ್ಲಿ ತಿಳಿಸ್ರಿ. ಬರ್ರಿ ಹಾಗಿದ್ರೆ ಇಂಥ ಗರಿ ಗರಿ ಕಡುಬನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ತಡ ಮಾಡೋದು ಬೇಡ. ಹಬ್ಬ ಏನು ರುಚಿ ಅಂತೀರಿ, ಎಷ್ಟು ಕ್ರಿಸ್ಪಿ ಅಂತೀರಿ ಕಡುಬು. ಸೇಮ್ ಕರ್ಚಿಕಾಯಿ ತಿಂದಂಗಂತೂ ಆಗ್ಲಿಕ್ಕತ್ತದ, ಅಷ್ಟು ಚಂದ, ಅಷ್ಟು ಮಸ್ತ್ ಆಗ್ಯಾವ. ನಾನು ತೊಗೊಂಡಿರೋಂಥದ್ದು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ನೀರನ್ನ ಹಾಕ್ಕೊಂಡು ಕಲಿಸ್ಕೊರಿ. ಈ ಹೂರ್ಣಕ್ಕೆ ನಾನು ಕೊಬ್ಬರಿ ಹಾಕಿರೋದ್ರಿಂದ ಏನು ಮಸ್ತ್ ಫ್ಲೇವರ್ ಕೊಡ್ತದೆ ಅಂದ್ರೆ ಕರೆನ ಕೊಬ್ಬರಿ ಬಾಯಿ ಒಳಗೆ ಅಷ್ಟು ಫ್ಲೇವರ್ ಅಂತೂ ಮಸ್ತಾಗಿ ಬರ್ತದೆ. ಹಿಟ್ಟು ಗಟ್ಟಿಯಾಗಿನ ಕಲಿಸ್ಕೊರಿ. ಹೋಳ್ಗೆ ಹಿಟ್ಟು ಏನು ಕಲಿಸ್ತಿರಲ್ಲ ಹಂಗೆ ಕಲ್ಸಕ್ಕೆ ಹೋಗ್ಬೇಡ್ರಿ, ಗಟ್ಟಿಯಾಗಿ ಬರ್ಬೇಕು, ಇಲ್ಲಾಂದ್ರೆ ಕೈಗೆ ಹತ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಸೇಮ್ ನೀವು ಹೆಂಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊತಿರಲ್ಲಪ್ಪ ಹಂಗೆ ಕಲಿಸ್ಕೊರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಅಮಾವಾಸ್ಯೆ ಹುಣ್ಣಿಮೆ ಬಂದುಬಿಟ್ರಂತೂ ದೊಡ್ಡ ಹಬ್ಬ ಅಂದ್ರೆ ಹಬ್ಬ, ಈ ಒಂದು ಕಡುಬಿನ ಹಬ್ಬ. ಜಾಸ್ತಿ ಹೊತ್ತಿದನ್ನೇ ನೆನೆಸೋದು ಅಂಥದ್ದು ಬೇಡ, ಯಾಕಂದ್ರೆ ನಾವು ಹೋಳ್ಗೆ ಹಿಟ್ಟನ್ನು ಜಾಸ್ತಿ ನೆನೆಸ್ಕೋತೀವಿ. ಇದನ್ನು 1 ಗಂಟೆ ನೆನೆಸ್ಕೊಂಡ್ರು ಸಾಕಾಗ್ತದೆ ನಿಮ್ಗೆ. ಬರ್ರಿ ಈಗ ಹಿಟ್ಟನ್ನ ಕಲಿಸ್ಕೊಂಡು ನಾವು ಕಡುಬು ಮಾಡ್ಕೊಳ್ಳಿಕ್ಕೆ ರೆಡಿ ಆಗೋಣಂತ. ಈ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಬಂದು ನೀವು ವಿಸಿಟ್ನ ಮಾಡ್ಕೊರಿ. ಹಾಗೆ ಯಾವ್ಯಾವ ಒಂದು ಮೈದಾ ಹಿಟ್ಟಿಂದು ರೆಸಿಪಿಗಳು ಬೇಕಲ್ಲ, ಹೋಗಿ ಆರಾಮಾಗಿ ನೋಟ್ ಮಾಡ್ಕೊರಿ. ಬೇಕಾದಷ್ಟು ಮೈದಾ ಹಿಟ್ಟು ರೆಸಿಪಿಗಳು ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಉತ್ತರ ಕರ್ನಾಟಕ ರೆಸಿಪಿಗಳಂತೂ ನನ್ನ ಚಾನಲ್ ನಿಮಗೆ ಹೇರಳವಾಗಿ ಸಿಗುತ್ತೆ. ಸೊ ಯಾವುದಾದ್ರೂ ಬೇಕಾಗಿದ್ದರೆ ಹೋಗಿ ವಿಸಿಟ್ನ ಮಾಡ್ಕೊಳ್ರಿ. ಬರ್ರಿ ಇವಾಗ ಎಲೆ ಲಟ್ಟಿಸ್ಕೊಂಡಂತ, ಎಲೆ ಲಟ್ಟಿಸ್ಕೋಬೇಕಲ್ಲ, ಎಲೆ ಲಟ್ಟಿಸ್ಕೊಂಡು ನಾವು ಸ್ಟಫ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡೋಣ. ಬರೀ ಹೂರ್ಣಕ್ಕೆ ಅಂತ ಹೇಳಿದ ತಕ್ಷಣ ನಾವು ಕಡಲೆಬೇಳೆ ತುಕ್ಕೋತಿರ್ತೀವಿ. ಕಡಲೆಬೇಳೆ ಒಂದು ಹೂರ್ಣನ ತುಂಬ್ಕೋತಿರ್ತೇವಲ್ಲ, ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ನೋಡಿರಿ. ಬಟ್ ಅದ್ರ ಒಂದು ಮಜಾನ ಬೇರೆ ಇರ್ತೈತಿ, ಅದ್ರ ಒಂದು ಟೇಸ್ಟನ್ನು ಬೇರೆ ಇರ್ತದೆ ನಿಮ್ಗೆ. ಸ್ವಲ್ಪ ಏನಾದರೂ ಹಿಟ್ಟು ತೆಳ್ಳಗಿತ್ತಪ್ಪ ಅಂತಂದ್ರೆ ಫ್ರಿಜ್ ಹೋಗಿ ಇಡ್ರಿ, 1 ತಾಸು 2 ತಾಸು ಫ್ರಿಜ್ ಹೋಗಿ ಮಸ್ತ್ ಗಟ್ಟಿ ಅಂದ್ರೆ ಗಟ್ಟಿ ಬಂದುಬಿಡ್ತದೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ಸ್ಟಫ್ ಆಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಕಡುಬು ಎಷ್ಟು ಮಸ್ತ್ ಆಗಿ ಬಂದದ. ಸ್ವಲ್ಪ ನೀರನ್ನ ಹಚ್ಕೋತ ಹಿಂಗೆ ನೀವು ಸ್ಟಫ್ ಮಾಡ್ಕೋರಿ, ಯಾವುದೂ ಹರಿಯಂಗಿಲ್ಲ ಇದಕ್ಕೆ. ಕಡುಬು ಪೂರ್ಣ ಗಟ್ಟಿ ಆಗಿರೋದ್ರಿಂದ ನಮ್ಗೆ ಕಡುಬು ಮಾತ್ರ ಮಸ್ತ್ ಬರ್ತಾವೆ, ಏನು ಹೆದರೋದು ಬೇಡ, ಅಷ್ಟು ಕರೆಕ್ಟಾಗಿ ಬರ್ತಾವೆ. ಈ ನಾನು ಯಾವುದೋ ಒಂದು ಕ್ಲೀನ್ ಹಚ್ಕೊಂಡಿಲ್ಲ, ಬರೀ ನೀರು ಹಚ್ಕೊಂಡು ಈ ರೀತಿ ನಾನು ಕಡುಬನ್ನು ಮಾಡ್ಕೊಳ್ಳಿಕತ್ತೀನಿ. ಒಂದು ಸರಿಗೆ ಒಂದು 7-8 ಎಲೆ ಲಟ್ಟಿಸ್ಕೊರಿ. ಎಲೆ ಲಟ್ಟಿಸ್ಕೊಂಡು ಹಿಂಗೆ ಸ್ಟಾಫ್ ಮಾಡ್ಕೊಂಡ್ಬಿಟ್ರಿ, ಯಾಕಂದ್ರೆ ಒಂದೊಂದು ಕರ್ಕೋತ ಕೂತ್ವಿ ಅಂದರೆ ಟೈಮ್ ಹಿಡಿದು ಬಿಡ್ತದೆ. ಸಣ್ಣದಾಗಿ ಹೂರ್ಣನ ರೆಡಿ ಮಾಡ್ಕೊರಿ, ಹೂರ್ಣದ ಉಂಡೆ ರೆಡಿ ಮಾಡ್ಕೊರಿ, ಅದನ್ನು ಸ್ಟಫ್ ಮಾಡಿರಿ. ಈಗ ನಾವು ಮುಂಚೆನೇ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ಭಾಳ ಕೆಲಸನೂ ಕಡಿಮೆ ಆಗ್ತದಲ್ಲ ನಿಮ್ಗೆ. ಸೊ ನೋಡ್ರಿ ನಾನು ಒಂದೇ ಸರಿಗೆ ಕಡುಬು ಒಂದು 7-8 ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಹಗ್ಲಲ್ಲ ನಾವು ಎಣ್ಣೆ ಕಾಸೋದು ಹಾಕೋದು ಅದು ಒಂಥರ ತಲೆನೂ ಆಗ್ಬಿಡ್ತದೆ. ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಪ್ಪ. ಭಾಳ ಈಸಿಯಾಗಿ ಹೇಳ್ಕೊಟ್ಟೀನಿ. ಇದ್ರಾಗ ಏನು ಒಂದು ಸ್ವಲ್ಪನೂ ನೋಡಿದ್ರಲ್ಲ ನೀವು, ಕಡುಬು ಎಲ್ಲೂ ಹರಿದಿಲ್ಲ, ಹೂರ್ಣನೂ ಎಲ್ಲೂ ತೆಳ್ಳಗಾಗಿಲ್ಲ ನಿಮ್ಗೆ. ಹಂಗಿದ್ರೆ ಯಾಕೆ ತಡ ಮಾಡ್ತೀರಿ, ಹೋಗಿ ಮೊದಲು ನೀವು ಬೆಲ್ ಬಟನ್ ಒತ್ತಿ ಬರ್ರಿ. ಯಾರು ಒತ್ತಿಲ್ಲಲ್ಲ ಅವ್ರಿಗೆ ಹೇಳತ್ತೀನಿ. ಹಂಗೆ ನೀವು ಬೆಲ್ ಬಟನ್ ಒತ್ತಿದ ಮೇಲೆ ಆಲ್ ಅನ್ನೋ ಆಪ್ಷನ್ ಕೊಡ್ರಿ ಲಘುನ. ಇವಾಗ ಕಡುಬು ಅಂತೂ ನಮ್ಗೆ ಸ್ಟಫ್ ಆಗಿ ರೆಡಿ ಆಗ್ಯಾವ. ಇದನ್ನ ಸಣ್ಣದಾಗಿ ಫ್ಲೇಮ್ನ ಇಟ್ಕೋರಿ, ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಣ್ಣೆ ನಮಗೆ ಫುಲ್ಲು ಲೋ ಅಲ್ಲೇ ಇಟ್ಕೊಂಡು ಹಾಕೋರಿ. ಜಾಸ್ತಿ ಏನಾದರೂ ಹಾಕಿದ್ರೆ ಅಂದ್ರೆ ಮುಗ್ದ ಹೊತ್ತು ಫುಲ್ಲೆಲ್ಲ ಕಪ್ಪಾಗ್ಬಿಡ್ತಾವೆ, ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಏನು ನಿಮ್ಗೆ ಕರ್ಚಿಕಾಯಿ ಆದಂಗೆ ಆಗಬೇಕು ಅಂತಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೈ ಆಡಿಸ್ತಾನೆ ಇರ್ರಿ. ಅಷ್ಟು ಗರಿ ಗರಿಯಾಗಿ ಅಷ್ಟು ಮಸ್ತಾಗಿ ಬರ್ತಾವೆ ಕಡುಬು. ಎಷ್ಟು ಬೇಕಷ್ಟು ಮಾಡ್ಕೊರಿ ನೀವು. ಅವತ್ತನ ಆಗಂಗಿಲ್ಲ, ಭಾಳ ಏನಾದರೂ ಹೂರ್ಣ ಉಳಿತಪ್ಪ ಅಂದ್ರೆ ಮಾರನೇ ದಿನ ಫ್ರಿಜ್ ಹೋಗಿ ಇಟ್ಕೊಂಡು ಮಾಡ್ಕೊರಿ, ಇನ್ನೂ ಮಸ್ತಾಗಿ ಬರ್ತಾವೆ. ನೋಡಿರಿ ಇಲ್ಲಿ ಕಡುಬು ಎಷ್ಟು ಚಂದ ಉಪ್ಕೊಂಡದ ಅಂದ್ರೆ, ಈ ಕಡೆ ನಾವು ಹೊಳ್ಳಿಸಿ ಹಾಕಿದ್ರು ಅದು ಹೊಳ್ಳಾಕತ್ತಿಲ್ಲ, ಅಷ್ಟು ಮಸ್ತ್ ಉಪ್ಕೊಂಡು ಬಿಟ್ಟದ. ಕಡುಬಿಗೆ ಇದೆ ಆ್ಯಕ್ಚುಲಿ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಹಿಂಗೆ ಹೊಳ್ಳಾಕತ್ತಿಲ್ಲಪ್ಪ ಅಂದ್ರೆ ಗರಿ ಗರಿ ಆಗೋದಂತೂ ಗ್ಯಾರಂಟಿ. ಕರೆಕ್ಟಾಗಿ ಸ್ಟಫಿಂಗ್ ಆಗೈತಿ, ಕರೆಕ್ಟಾಗಿ ಫ್ರೈ ಆಗ್ಯಾವ. ಇನ್ನೇನು ಬೇಕಪ್ಪ, ಕಡುಬು ಮಸ್ತಾಗಿ ಗರಿ ಗರಿಯಾಗಿ ಕಡುಬು ರೆಡಿ ಆದ್ವಿ ಇವತ್ತು. ಎಲ್ಲಾದರೂ ಹೊರಗಡೆ ಹೊಂಟಿರಿಪ್ಪ, ಯಾರಾದ್ರು ಗೆಸ್ಟ್ ಬಂದಂದ್ರೆ ರಾತ್ರಿ ನೀವು ಮಾಡಿಟ್ಕೋರಿ ಹೂರ್ಣ, ಬೆಳಗ್ಗೆ ಎದ್ದ ತಕ್ಷಣ ಗರಿ ಗರಿಯಾಗಿ ನೀವು ಮಾಡಿಕೊಡ್ಬೋದು. ನಿಮಗೆ ಹೋಳಿಗೆ ಒಂದು ರೆಸಿಪಿ ಬೇಕಂದ್ರೆ ಹೋಗಿ ನನ್ನ ಚಾನಲ್ಗೆ ಭೇಟಿ ಮಾಡಿರಿ. ಹಾಗೆ ನಿಮಗೆ ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ. ಶಾರ್ಟ್ಸ್ಗೂ ಕೂಡ ಭಾಳ ಲೆಂತಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಶಾರ್ಟ್ಸ್ಗೂ ಹೋಗಿ ನೀವು ಭೇಟಿ ಮಾಡ್ಕೋರಿ, ಒಂದು ವಿಡಿಯೋನ ನೋಡ್ಕೋರಿ, ಈಸಿಯಾಗಿ ಹೇಳ್ಕೊಟ್ಟಿನಿ. ಇನ್ನು ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ, ಒಂದೊಂದೊಂದು ಹಿಡ್ಕೊಂಡು ಕೈಯಾಗಿ ಹಿಡ್ಕೊಂಡು ಆಡ್ಕೊಂಡು ತಿಂತಾರೆ. ಅಷ್ಟು ಭಾಳ ಅಂದ್ರೆ ಭಾಳ ಇಷ್ಟಪಡ್ಕೊಂಡು ತಿಂತಾರೆ.
ನಾವು ಕಡಲೆಬೇಳೆ ಜೊತೆ ಒಂದು ಸ್ವಲ್ಪ ಕೊಬ್ಬರಿನೂ ಹಾಕಿರೋದ್ರಿಂದ ಫ್ಲೇವರ್ನು ಅಷ್ಟು ಮಸ್ತಾಗಿ ಬರ್ತೈತಿ, ಡಿಫ್ರೆಂಟ್ ಆಗಿರ್ತದೆ. ಟ್ರೈ ಮಾಡಿ ನೋಡ್ರಿ ಇಲ್ಲಿ ನಮ್ಗೆ ಯಾವುದೇ ರೀತಿ ಫ್ಲೇಮಲ್ಲಿ ನಾವು ಜಾಸ್ತಿ ಇಟ್ಟಿಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಆರಾಮಾಗಿ ಮಾಡಾರ್ತೀನಿ. ಇದನ್ನ ಅರ್ಜೆಂಟಿಲ್ಲ ಮಾಡುವಂಥದ್ದಲ್ಲ ಕಡುಬು. ಫ್ರೈ ಮಾತ್ರ ನೀವು ಲೋ ಫ್ಲೇಮಲ್ಲಿ ಕಡಿಮೆ ಒಂದು ಫ್ಲೇಮಲ್ಲಿ ಆರಾಮಾಗಿ ನೀವು ಫ್ರೈ ಮಾಡ್ಕೋರಿ. ಇಲ್ಲಿ ನೋಡ್ರಿ ಎಷ್ಟು ಕಡುಬು ಹಾಕಿದ್ರು ಒಂದು ಕಡುಬು ಕೂಡ ನಿಮ್ಗೆ ಇಲ್ಲಿ ಕೆಟ್ಟಿಲ್ಲ, ಅಷ್ಟು ಚಂದ ಬಂದಾವ. ಮತ್ತೆ ಕಡೆ ಮಾಡ್ತೀರಿ ನೀವು, ಮಾಡೋಕ್ಕೆ ಬರಂಗಿಲ್ಲಪ್ಪ ನಮ್ಗೆ ಕಡುಬು, ನಮ್ಗೆ ಹೊಸದಾಗಿ ನಾವು ಟ್ರೈ ಮಾಡಾತ್ತೇವೆ ಅನ್ನೋರಿಗೆ ಮಾತ್ರ ಬೆಸ್ಟ್ ವಿಡಿಯೋ ಇದು. ಈ ಕಡುಬು ಇಷ್ಟ ಅದು ಅಂತ ತಿಳ್ಕೊತೀನಿ. ನೀನು ಮೈದಾ ಹಿಟ್ಟಿನ ಒಂದು ರೆಸಿಪಿಗಳು ಬೇಕಂದರೆ ಹೋಗಿ ಚಾನಲ್ಗೆ ಭೇಟಿ ಮಾಡಿರಿ, ಸಾಕಷ್ಟು ನಿಮಗೆ ಮೈದಾ ಹಿಟ್ಟಿನ ರೆಸಿಪಿಗಳು ನಿಮಗೆ ಸಿಗ್ತಾವೆ. ನಾನು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಹೆಚ್ಚಾಗಿ ಮೈದಾ ಹಿಟ್ಟನ್ನು ಕಡಿಮೆ ಯೂಸ್ ಮಾಡಿರ್ತೀನಿ, ಯಾಕಂದರೆ ಮಕ್ಳಿಗೂ ಹೆಲ್ತ್ಗೆ ಒಳ್ಳೆಯದಲ್ಲ. ಹಾಗಾಗಿ ಮೈದಾ ಹಿಟ್ಟನ್ನು ಕಡಿಮೆ ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಜಾಸ್ತಿ ಯೂಸನ್ನ ಮಾಡ್ಕೊಂಡಿರ್ತೀನಿ. ಸೊ ನೋಡಿದ್ರಲ್ಲ, ವಾವ್, ಬಾಯಿ ಒಳಗಂತೂ ಖರೆ ನೀರು ಬರ್ಲಿಕ್ಕತ್ತಾವ, ಅಷ್ಟು ಗರಿ ಗರಿ ಆಗಿ ಅಷ್ಟು ಕೆಂಪ ಮಸ್ತ್ ಬಂದಾವಲ್ಲ. ಕರ್ಚಿಕಾಯಿನ ನೋಡಿರ್ತೀವಿ ನಾವು ಇಷ್ಟು ಗರಿ ಗರಿ ಬರೋದು, ಬಟ್ ಕಡುಬು ಹೆಂಗಪ್ಪ ಅಂತ ಅನ್ಕೋತಿರ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಗೊತ್ತಾಗ್ತದೆ ನಿಮಗೂ. ನೋಡ್ಲಿಕ್ಕೂ ಹಂಗೆ ಅದಾವ, ಅಷ್ಟು ಕ್ರಿಸ್ಪಿ ಆಗ್ಯಾವ, ಅಷ್ಟು ಗರಿ ಗರಿ ಆಗ್ಯಾವ. ಇದನ್ನೇನಾದರೂ ನೀವು ತುಪ್ಪ ಜೊತೆ ಏನಾದರೂ ತಿಂದ್ಬಿಟ್ರಂತೂ ಮಸ್ತಾಗಿರ್ತಾವ. ಸೊ ಈ ವಿಡಿಯೋ ಅಂತೂ ಮುಗಿಸೋ ಟೈಮ್ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಎಲ್ರಿಗೂ. ಅಲ್ಲಿವರೆಗೂ ನಮಸ್ಕಾರ.